ಎಲ್ರಿಗೂ ನಮಸ್ಕಾರ. ಗರ್ಭಿಣಿಯರ ವಾಕರಿಕೆ ಮತ್ತು ವಾಂತಿ ನಿವಾರಣೆಗಾಗಿ ಪುದೀನ ಸೊಪ್ಪಿನ ರಸ 1 ಚಮಚ, ಪುದೀನ ಸೊಪ್ಪಿನ ರಸ 1 ಚಮಚ ಮತ್ತು ಶುದ್ಧವಾದ ಜೇನುತುಪ್ಪ 1 ಚಮಚ, ಎರಡನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ದಿನದಲ್ಲಿ 4 ರಿಂದ 5 ಸಾರಿ, 2 ಗಂಟೆಗೆ 1 ಸಾರಿ ಅಥವಾ 3 ಗಂಟೆಗೆ 1 ಸಾರಿ ನಾವು ಸೇವಿಸುತ್ತಾ ಬಂದಲ್ಲಿ ನಿಮ್ಮ ವಾಕರಿಕೆ ಆಗಿರ್ಬೋದು ಮತ್ತು ವಾಮಿಟಿಂಗ್ ಆಗಿರ್ಬೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಇನ್ ಕೇಸ್ ಯಾವಾಗಾದ್ರೂ ಹಾಗೆ ಅನಿಸಿದ್ದಾರೆ ನೀವು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ತಾಯಿಗೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗೂ ಮಗುವಿಗೆ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ಇದನ್ನು ನೀವು ಆರಾಮಾಗಿ ಸೇವಿಸಬಹುದು. ನೀವು ಪುದೀನ ಸೊಪ್ಪಿನ ರಸ 1 ಚಮಚ ಮತ್ತು ಶುದ್ಧವಾದ ಜೇನುತುಪ್ಪ 1 ಚಮಚ, ಇವೆರಡನ್ನು ನೀವು ಸೇವಿಸುತ್ತಾ ಬಂದಲ್ಲಿ ದಿನದಲ್ಲಿ 4 ರಿಂದ 5 ಸಾರಿ ನೀವು ಸೇವಿಸುತ್ತಾ ಬಂದಲ್ಲಿ ನಿಮ್ಮ ವಾಕರಿಕೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ವಾಂತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮಗೆ 100% ನಿಮಗೆ ವಾಕರಿಕೆ ಆಗಿರ್ಬೋದು ಮತ್ತು ವಾಮಿಟಿಂಗ್ ಆಗಿರ್ಬೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತು ಇನ್ ಕೇಸ್ ಯಾವುದೋ ಕಾರಣಗಳಿಂದಾಗಿ ನಮಗೆ ಪುದೀನ ಸಿಗಲಿಲ್ಲ ಅಥವಾ ಜೇನುತುಪ್ಪ ಸಿಗಲಿಲ್ಲ, ವಾಮಿಟಿಂಗ್ ಕಂಟಿನ್ಯೂಸ್ ಹೆಚ್ಚಿಗಿದೆ ಅಂತಂದಾಗ ಅಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣನ್ನು ತಂದು ನಿಂಬೆ ಹಣ್ಣನ್ನು 1 ರಲ್ಲಿ 2 ಕಟ್ ಮಾಡಿ ಅದರ ನಿಂಬೆ ಹಣ್ಣಿನ ಸ್ಮೆಲ್ ನೋಡೋದರಿಂದ ಈ ರೀತಿ ಸ್ಮೆಲ್ ನೋಡುವುದರಿಂದ ಕೂಡ ನಿಮಗೆ ವಾಕರಿಕೆ ಮತ್ತು ವಾಮಿಟಿಂಗ್ ಕಡಿಮೆ ಆಗುತ್ತೆ. ನಿಮಗೆ ಯಾವಾಗ ವಾಮಿಟಿಂಗ್ ಹಾಗೂ ವಾಕರಿಕೆ ಅನಿಸ್ತದೆಯೋ ಆ ರೀತಿ ಅವಾಗವಾಗೆಲ್ಲ ನಿಂಬೆ ಹಣ್ಣನ್ನು ಕಟ್ ಮಾಡಿ ನೀವು ಅದರ ಸ್ಮೆಲ್ ನೋಡುವುದರಿಂದ ನಿಮಗೆ ವಾಕರಿಕೆ ಮತ್ತು ವಾಮಿಟಿಂಗ್ ಕಡಿಮೆ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.